ಏನ ಜ್ಞಾನದಿಂದ ಆಕಾಯ್ತು, ಏನ ಕರ್ಮದಿಂದ ಆಕಾಯ್ತು, ಏನು ಉಪಾಸನೆಯಿಂದ ಆಕಾಯ್ತು, ಏನ ಜ್ಞಾನ ಕರ್ಮ ಸಮುಚ್ಚಯದಿಂದ ಆಕಾಯ್ತು, ಅಥವಾ ಕರ್ಮ ಉಪಾಸನ ಈ ಎರಡರಿಂದ ಆಕಾಯ್ತು. ಹೆಂಗ ಆಕಾಯ್ತು ಮೋಕ್ಷ ಅತ್ತ ಕೇಳಿದ್ದ. ಅದಕ್ಕ ಅವರು ಜ್ಞಾನದಿಂದ ಮೋಕ್ಷ ಆಕೈತಿ ಅಂತ ಹೇಳ ಅದ ಮುಂದುವರೆದ್ ನಡೆದ್ರಿ. ಮತ್ತ ಇವನು ಅದಾವಲ್ಲ ಅದ್ರಾಗ ಮತ್ತ ಈಗ ಶಂಕ ಮಾಡ ಅದೇ ಮಾಡ್ತಾನೆ. ಏನ್ 380ನೇ ಅಂಕದಿಂದ कर्म उपासना ज्ञान के और मोक्ष के हेतु है ಏನಂತಾನೆ कर्म ಉಪಾಸನೆಗಳು ಜ್ಞಾನಕ್ಕೂ ಕಾರಣದವು ಮತ್ತು ಮೋಕ್ಷಕ್ಕೂ ಕಾರಣ ಅಂತ ಹೇಳ್ತಾರೆ. ಅದೇ ಈಗ 360 ಅಂಕನೇ ಶಂಕಾ ಮಾಡ್ತಾನು. पूर्व पक्षी कोई कर्म उपासना सहित ज्ञान को मोक्ष का हेतु अंगीकार करे ताके विषय युक्ति दृष्टांत भी कहे. ಏನಂತಾರ ಇಲ್ಲಿ ಯಾವನು ಒಬ್ಬ ಅಂದ್ರ ಟಿಪ್ಪಣಿ ಕೊಟ್ಟ. 422ನೇ ಟಿಪ್ಪಣಿ ಅದೇ ಬರೋರಿ 422ನೇ ಟಿಪ್ಪಣಿ कोई भर्तृ प्रपंच नाम प्राचीन वृत्तिकार ब्रह्म सूत्र की टीका का कर्ता समुच्चयवादी भैया है ताके अनुसार अंदर ಇಲ್ಲಿ ಈಗ ಸದ್ಯ ಇಲ್ಲಿ ಪೂರ್ವ ಪಕ್ಷಿ ಎತ್ತೈತಲ್ಲ ನಿಮ್ಮ 380ನೇ ಹೆಡ್ಡಿಂಗ್ ಪೂರ್ವ ಪಕ್ಷಿ. ಅವ ಯಾರ ಅಂತಂದ್ರ ಅವ ಭರ್ತೃ ಪ್ರಪಂಚ ಅಂತಾರ. ಅವನ ಹೆಸರೇನು? ಭರ್ತೃ ಪ್ರಪಂಚ ಅಂತ. ಭರ್ತೃ ಪ್ರಪಂಚ ಅವನ ರೀತಿ ನೀತಿಗಳೇ ಅಂತ ಕೇಳಿದ್ರೆ ಅವನು ಮತ್ ಸಾಮಾನ್ಯ ಇಲ್ಲ. ಬ್ರಹ್ಮಸೂತ್ರ ಟೀಕ ಬರ್ದಾನ ಅವ. ಏನತ್ ಬರ್ದಾನ? ಅವ ಸಮುಚ್ಚಯವಾದಿ. ಅದ ತಿಳ್ತಾನೆ. ಅಂದರ ಒಂದು ನಿಯಮ ಐತಿ. ಏನ್ ನಿಯಮ ಐತಿ? ನಾವು ಯಾರು? ಹೂ ಆರ್ ಯು? ನೀವು ಯಾರು? ವೇದಾಂತಿಗಳು. ನೀವು ಏನು? ವೇದಾಂತಿಗಳು. ಆದ್ರ ನಾವು ಏನ್ ಮಾಡೀವಿ? ವೇದಾಂತಿಗಳನ್ನ ನಾವು ಅಂದ್ರೆ ವೇದಾಂತ ತಿಳ್ಕೊಂತಾರ. ಅದ್ರ ಲಕ್ಷಣ ಏನು ಅಂತ ಕೇಳಿದ್ರೆ ವೇದಾಂತೋ ನಾಂ ದನಿ ಹೊಡೆದು ಎದುರ ಗತೆ ಆಗೈತಿ, ಬಿದಿರಿನ ಗತೆ. ವೇದಾಂತೋ ನಾಂ ಉಪನಿಷತ್ ಪ್ರಮಾಣಂ ತದುಪಕಾರಿಣಿ ಬ್ರಹ್ಮಸೂತ್ರಾದಿನಿ ಚ ಅಂತೆ. ಏನಂತಾರ?
ವೇದಾಂತೋ ನಾಂ ಉಪನಿಷತ್ ಪ್ರಮಾಣ. ವೇದಾಂತ ಅಂದ್ರೇನು? ವೇದದ ಅಂತ್ಯಭಾಗ, ಕಡೆಗೆ ಲಾಸ್ಟ್ ಬರೋ ಉಪನಿಷತ್. ಅದಕ್ಕೆ ವೇದಾಂತೋ ನಾಂ ಉಪನಿಷತ್ ಪ್ರಮಾಣಂ. ಆ ಉಪನಿಷತ್ತುಗಳೇ ನಮ್ಮ ಪ್ರಮಾಣ. ತದುಪಕಾರಿಣಿ ಅಂದ್ರ ಅದಕ್ಕೆ ಉಪಕಾರವಾಗಿ, ಅದಕ್ಕೆ ಸಹಕಾರಿ. ಬ್ರಹ್ಮಸೂತ್ರ ವ್ಯಾಸ ರಚಿಸಿದ ಬ್ರಹ್ಮಸೂತ್ರದ ಆದಿನೀಚ ಅಂದ್ರ ಭಗವದ್ಗೀತಾ. ಉಪನಿಷತ್ತುಗಳು, ಭಗವದ್ಗೀತಾ, ಬ್ರಹ್ಮಸೂತ್ರ, ಇವು ಪ್ರಸ್ಥಾನತ್ರಯಗಳು ಅಂತಾರ. ಆದ್ದರಿಂದ ಇಲ್ಲಿ ಅದು ಸರ್ವಸಾಧಾರಣವಾಗಿ ಈ ಮಾರ್ಗದಲ್ಲಿ, ಈ ಮುಕ್ತಿ ಮಾರ್ಗ ಇವೆಲ್ಲ ಬರ್ಬೇಕಾದ ಪಾರಮಾರ್ಥ ಅಂತೀವಲ್ಲ ನಾವು, ಪಾರಮಾರ್ಥದಲ್ಲಿ ಕರ್ಮ ಮಾಡಬೇಕಂತ ಕರ್ಮನೂ ಐತೆ. ಅಂತೇಳಿ ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಪರೇಶು ಕದಾಚನ ಅಂತ ಹೇಳ. ಕರ್ಮ ಮಾರ್ಗನು ಐತಿ, ಕರ್ಮ ಮಾಡ್ಬೇಕು. ನಿಷ್ಕಾಮ ಕರ್ಮ ಮಾಡ್ಬೇಕು. ಉಪಾಸನಾ ಉಪವಾಸ ಇರೋದು ಅಲ್ಲ. ಮತ್ತೆ ಅವ್ರು ಮತ್ತ ಊಟ ಬಿಟ್ಟು ಉಪವಾಸ ಇರೋದು ತಿಳ್ಕೊಂಡೆ. ಉಪಾಸನಾ ಅಂದ್ರ ಮಾನಸಿಕ ಕ್ರಿಯೆ. ಧ್ಯಾನ ಮಾಡ್ತೇವಲ್ಲ, ಧ್ಯಾನ ಅದು. ಅಂದರೆ ಇದು ಕರ್ಮ, ಉಪಾಸನ, ಜ್ಞಾನ, ಇವು ಮೂರು ಏನದಾವ ಸಾಧನೆಗಳು ಇವು. ಆದ್ರ ಈ ನಮ್ಮ ವೇದ ಕೆಲವ್ರು ಏನದಾರಲ್ಲ, ಕೆಲವು ಸಂಪ್ರದಾಯದವರು ಅವ್ರು ಕರ್ಮ ಮಾರ್ಗ ಐತಲ್ಲ, ಕರ್ಮ ಅವ್ರು ಸಾಯೋತನ ಮಾಡೋದು, ಬಿಡೋದಿಲ್ಲ. ಉಪಾಸನ ಅವರು ಕೆಲವ್ರ ಅದನ್ನು ಅವ್ರು ತಿಳ್ಕೊಂಡ್ಬಿಟ್ಟಾರ. ಇದನ್ನ ಹಂಗ ಮಾಡ್ಕೋತಾ ಹೋಗೋದು. ಹಿಂಗಾಗಿ ಧ್ಯಾನ ಕೆಲವರು ಜ್ಞಾನಕ್ಕೆ ಬರ್ತಾರ, ಕೆಲವರು ಅಲ್ಲೇ ಅದ್ರಾಗ ಇರ್ತಾರ. ಅಂತೂ ಕೆಲವರು ಜ್ಞಾನಕ್ಕೂ ಬರ್ತಾರ. ಹೇಳೋ ತಾತ್ಪರ್ಯ ಇಷ್ಟೇ, ಮೋಕ್ಷ ಆಗಬೇಕಾದರೆ ಕರ್ಮ, ಉಪಾಸನ, ಜ್ಞಾನ ಮೂರು ಬೇಕು. ಆದ್ರೆ ಕೆಲವರು ಏನೈತಲ್ಲ, ಅವರು ಇವು ಮೂರು ನಾವು ಸಾಯೋತನ ಮಾಡಬೇಕು. ಹಿಂಗ್ ಕೆಲವ್ರು ಸಾಯೋತನ ಕರ್ಮನು ಮಾಡಬೇಕು, ಜ್ಞಾನನು ಹಂಗ. ಯಾರು ಕೂಡ ನಡೆಯಂಗಿಲ್ಲ ಅನ್ನೋದು ಗೊತ್ತಿಲ್ಲ. ಕರ್ಮನು ಬೇಕು, ಜ್ಞಾನನೂ ಬೇಕು. ಆದರೆ ನಿಯಮ ಏನೈತಂದ್ರ ಕರ್ಮ ಭೇದ ಬುದ್ಧಿಯಿಂದ ನಡೀತದ. ಧ್ವನಿ ಒಡೆದ ಬಿದಿರಿನ ಗತಿ ಆಗೈತಿ. ಬಿದಿರು ಹೆಂಗ
ಧ್ವನಿ ಸರಳಿಲ್ಲ, ಹೌದಿಲ್ಲ? ಅದಕ್ಕೆ ಅಂದ್ರ ಕರ್ಮ ಕರ್ಮನು ಕಡ್ತನ ಬಿಡ್ಲಕ್ ಬರಂಗಿಲ್ಲ, ಮಾಡಬೇಕು. ಉಪಾಸನಾನು ಮಾಡಬೇಕು, ಜ್ಞಾನನು ಮಾಡಬೇಕು. ಹಿಂಗ ಕೆಲವರು ತಿಳಿತಾರೆ. ಆದ್ರ ಈ ನಮ್ಮ ಆದಿಶಂಕರರನ್ನ ಹಿಡ್ಕೊಂಡು ಶಂಕರಾಚಾರ್ಯ, ಸದ್ಗುರು ಸಿದ್ಧಾರೂಢ ಹಿಡ್ಕೊಂಡು ಶಂಕರಾಚಾರ್ಯರ ತನಕ ನಾವು ಏನು ಒಪ್ಪೇವಿ ಅಂತ ಕೇಳಿದ್ರೆ ಕರ್ಮ ನಮಗ್ ಬೇಕಾರೆ, ಕರ್ಮ ಬೇಕು. ಅದು ಎಷ್ಟತನ ಇದು ಮಾಡ್ತಾರೆ. ಒಲಿ ಹೊತ್ತಿಸ್ತಾರಲ್ಲ, ಒಲಿ ಹೊತ್ತಿಸ್ತಾರೆ, ದೊಡ್ಡ ಅಡಿಗೆ ಮಾಡೋದೈತಿ. ಈ ಎಲ್ಲ ಅವು ದೊಡ್ಡ ದೊಡ್ಡ ಕಟ್ಟಿಗೆ ತಂದಿಟ್ರ ತಂಗಿದಾವ್, ಅವು ಜಗಳ. ಅವು ಸಣ್ಣ ಸಣ್ಣ ಜಗಳ, ಅವು ಇವು ಮೊದಲ್ ತಂದ ಅವು ಕೂಡಿ ಹಚ್ಚಿ ದೊಡ್ಡ ಕಟ್ಟಿಗೆ ಹಚ್ಚಿ ಹೋಗುತ್ತೆ, ಹೌದಿಲ್ಲ? ಅದಕ್ಕ ಈ ರೀತಿ ಅದು ಅಟ್ರ ಪೂರ್ತಿ ಬೇಕ ನಮಗ. ಏನು ಆ ಸಣ್ಣ ಜಗಳ. ಅದಕ್ಕೆ ಒಟ್ಟಿನಲ್ಲಿ ಹೇಳೋ ತಾತ್ಪರ್ಯ ಏನಂದ್ರ, ನಾವು ಕರ್ಮ ಅಂತಕ್ಕಂಥದ ನಮಗ್ ಬೇಕಾರೆ ಯಾದಕ್ಕೆ ಬೇಕು? ಚಿತ್ತಸ್ಯ ಶುದ್ಧಯೇ ಕರ್ಮ. ದನಿ ಬೇರೆ ಬಿದ್ದತಿ, ನಾ ಇವತ್ತು ಶಾಸ್ತ್ರ ಹೇಳ್ಬಾರ್ದಂದಿದ್ದೆ. ಚಿತ್ತಸ್ಯ ಶುದ್ಧಯೇ ಕರ್ಮ. ನಮ್ಮ ಅಂತಃಕರಣ ಶುದ್ಧಿ ಸಲುವಾಗಿ, ಅಂತಃಕರಣದಲ್ಲಿ ಮಲದೋಷ, ವಿಕ್ಷೇಪ ದೋಷ ಇರ್ತಾವ, ಅದನ್ನ ತೊಳ್ಕೊಳಕ್ ಕರ್ಮ ಮಾಡ್ಬೇಕು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತುಪಲಬ್ಧಯೇ. ಪತಂಜಲಿದು ಒಂದೊಂದು ಗುಳಿಗೆ ಹಾಕೊಂಡ್ಬಿಡ, ಒಂದೊಂದು ಗುಳಿಗೆ ಬಾಯಿ ಹಾಕೊಂಡು ಇಟ್ಕೊಂಡ್ಬಿಡೋದು, ಕಂಠ ಶುದ್ಧ ಆಗುತ್ತೆ. ಇಟ್ಕೊಂಡ್ಬಿಡ್ರಿ ರಾತ್ರಿ ಹಾಕಿ. ಅದು ಗುಳಿಗೆ ಬಾಯ ಮಾತಾಡುದ್ರಿಂದ ಇದು ನಾ ಪೌಡರ್ ತಗೊಂಡ್ಬಂದೇನೇನ್ರಿ, ಅದು ಇದು ಅಲ್ಲಿ ಪೌಡರ್ ತಗೊಂಡ್ಬಂದಿನಿ. ಸ್ವಲ್ಪ ಇದು ಹಂಗ ಶಾಂಪಲ್ ನೋಡ್ರಿ, ಅದು ಬಾಯಾಗ ಇದು ಪೌಡರ್ ಆಗ್ಬಿಡ್ರಿ, ಅನುಕೂಲ ಅದ. ಇದು ಜಗತ್ತು ಬಾಯಾಗ್ನ ಕರ್ದೈತದ. ಅದು ಸಮಾಧಾನ ಮಾತಾಡ. ಕರ್ಮ ನೀರ್ಬೇಡ ತೊಳ್ಕೊಂಡು ಹೋಗ್ಬಿಡ್ತ. ಭಗವದ್ಗೀತೆಯಲ್ಲಿ ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಅಷ್ಟೇ ಅಲ್ಲ, ಕರ್ಮಣೈವ ಹಿ ಸಂಸಿದ್ಧಿ ಮಾ ಸ್ಥಿತ ಜನಕಾದಯ ಅಂತ ಭಗವದ್ಗೀತೆಯಲ್ಲಿ ಬಂದಿದೆ. ಕರ್ಮ ಎದಕ ಬೇಕು ಅಂತ ಕೇಳಿದ್ರೆ, ಅಂತಃಕರಣದಲ್ಲಿ ಮಲ ವಿಕ್ಷೇಪ ದೋಷ ಇರ್ತಾವ. ನೀವು ಹೊಲ ಬಿತ್ತಬೇಕಾದ್ರೆ ಅದನ್ನ ಹಸನ್ ಮಾಡ್ಬೇಕಿಲ್ಲ. ಆ ರೀತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಎಲ್ಲಕತಿ ಅಂತಃಕರಣದಾಗ.
ಆ ಜ್ಞಾನ ಆಗುವಂತ ಕಣ್ಗ ಸೂಚನೆ ಅಂತೇಳಿ ಕರ್ಮ ಬೇಕು. ಆ ಕರ್ಮ ನಿಷ್ಕಾಮ ಕರ್ಮ ಇರ್ಬೇಕು, ಫಲಾಪೇಕ್ಷೆ ಇರುವಾಗ. ಆದ್ದರಿಂದ ನಾವು ವೇದಾಂತಿಗಳೇನು ಒಪ್ಪೇವಿ, ಕರ್ಮ ಅಂತಃಕರಣ ಶುದ್ಧಿ ಆಗುತ್ತಾನ ಬೇಕು. ಆಮೇಲೆ ಅದರಲ್ಲಿ ವಿಕ್ಷೇಪ ದೋಷ ಇರ್ತೈತೆ. ಅಂತಃಕರಣದಲ್ಲಿ ವಿಕ್ಷೇಪ ಅಂದ್ರೆ ಚಂಚಲತ, ಮಲದೋಷ ಅಂದ್ರೆ ಪಾಪ ದೋಷಗಳಿರ್ತಾವ. ಅದನ್ನ ಸ್ಥಿರ ಆಗ್ಬೇಕಂತಃಕರಣ. ಅದರ ಸಲುವಾಗಿ ವಿಕ್ಷೇಪ ದೋಷ, ಅದಕ್ಕ ಉಪಾಸನ ಆಗ್ಬೇಕು. ಅಂತಃಕರಣ ಶುದ್ಧಿಗೆ ಕರ್ಮ ಬೇಕು. ಅಂತಃಕರಣದ ಚಂಚಲತ ನಿವೃತ್ತಿಗೆ ಉಪಾಸನ ಬೇಕು. ಎಲ್ಲ ಕೈಕಾಲ್ ತೊಳ್ಕೊಂಡು ಬೇಡ ಜಳಕನ ಸ್ನಾನ ಮಾಡಿ ಬಿಟ್ರ ಹಸನಾಯ್ತಿಲ್ಲ. ಎಲ್ಲ ಎಟ್ಟಿ ಕೆಲಸ. ಕರ್ಮ ಅಲ್ಲಿ ತನಕ ನಮಗ್ ಬೇಕೆಟ್ಟ. ಆಮೇಲೆ ಕರ್ಮದ ಅಪೇಕ್ಷೆ ಇದು. ಯಾಕಂದ್ರು ಕರ್ಮ ಭೇದ ಬುದ್ಧಿಯಿಂದ ನಡೆಯುತ್ತದೆ. ಹೇ ಪರಮಾತ್ಮ ನನ್ನ ಕಾಪಾಡಪ್ಪ ಅಂತ ಭೇದ ಬುದ್ಧಿಯಿಂದ ಕರ್ಮ ನಡೀತದೆ. ಜ್ಞಾನ ಆ ಪರಮಾತ್ಮನೇ ನಾನು ಅಹಂ ಬ್ರಹ್ಮಾಸ್ಮಿ ಅಭೇದ ಬುದ್ಧಿಯಿಂದ ನಡೆಯುತ್ತದೆ. ಎಡ್ಡೋ ಕೂಡಿ ನಡಿಲಕ್ ಬರಂಗಿಲ್ಲ. ಪುಟಾಣಿ ತಿನ್ನೋದು. ಪುಟಾಣಿ ಗೊತ್ತದ? ಪುಟಾಣಿ ತಿನ್ನೋದು, ಪುಂಗಿಕಾಯಿ ನೋವುದು, ಪುಟಾಣಿ ತಿನ್ನೋದು ಬರ್ತತನ ಸಾಧ್ಯ. ಅದು ಕರ್ಮ ಭೇದ ಬುದ್ಧಿ, ಜ್ಞಾನ ಅಭೇದ ಬುದ್ಧಿ. ಆದ್ದರಿಂದ ವೇದಾಂತ ಏನ್ ಒಪ್ಕೊಂಡಿದಂದ್ರ ಮೊದಲ ಕರ್ಮ ಮಾಡಿ, ಮೊದಲ ಕರ್ಮ ಮಾಡಿ ಅಂತಃಕರಣ ಶುದ್ಧಿ ಮಾಡ್ಕೋ. ಆಮೇಲೆ ಧ್ಯಾನ ಮಾಡಿ ಆ ವಿಕ್ಷೇಪ ದೋಷ ಕಳ್ಕೊ. ಶುದ್ಧ ಅಂತಃಕರಣ ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣದಿಂದ ಕೂಡಿದಂತ ಶುದ್ಧ ಅಂತಃಕರಣದಲ್ಲಿ ಜ್ಞಾನವಾಗುತ್ತದೆ ಅಂತ ಹೇಳ. ಅದಕ್ಕೆ ವೇದಾಂತದ ನೇಮ್ ಹಿಂಗೈತಿ ಅಂದ್ರ ಹಿಂದಿಗಡೆ ಈ ವಿಚಾರ ಸಾಗರ ಏನ್ ಹೇಳ್ತ, ಅಂತಃಕರಣ ಶುದ್ಧ ಆಯ್ತಂದ್ರ ಸಾಧನ ಸಹಿತ ಕರ್ಮ ಸಬತ್ಯಾಗೆ. ಏನ್ ಹೇಳ್ತದ? ಆ ಕರ್ಮಗಳು, ಕರ್ಮಕ್ಕೆ ಸಾಧನಗಳು ಎಲ್ಲ ಬಿಟ್ಬಿಡ. ಶ್ರವಣ ಮಾಡ. ಆ ಪರಮಾತ್ಮನೇ ನಾನಿದ್ದೇನೆ ಅನ್ನೋದನ್ನ ಗಚ್ಚ ಮಾಡ. ಹಿಂಗಲ್ಲ. ಆದ್ರೆ ಕೆಲವರು ಎರಡೂ ಕೂಡ ನಡಿಬೇಕು. ಈ ಕಡೆ ಜ್ಞಾನನೂ ಬೇಕು, ಕರ್ಮನೂ ಬೇಕು, ಸಾಯೋತನ ಬೇಕು. ಕರ್ಮ ಮಾಡೋದು ಬಿಟ್ಟ ಅಂದ್ರ ನಾ ಭ್ರಷ್ಟಕ್ಕೇನಿ. ಹೆಂಗೈತೆ? ಆದ್ದರಿಂದ ಇಲ್ಲಿ ಅದಕ್ಕಾಗಿ ಇಲ್ಲಿ ಈ ಟಿಪ್ಪಣಿ ಬಂದದ. ಟಿಪ್ಪಣಿ ಈ 380ನೇ ಅಂಕದ ಹತ್ತಿಲಿ ಪೂರ್ವಪಕ್ಷಿ 422 ಅಲ್ಲಲ್ಲ ಮುಗ್ದೈತಿ.
ಆ ಮುಗಿದದ್ದ ಸ್ವಲ್ಪ ನೆನಪು ಮಾಡ್ತೀನಿ ಅವ್ರಿಗೆ. ಅವ ಯಾರು ಅಂದ್ರ ಭರ್ತೃ ಪ್ರಪಂಚನ ಪ್ರಾಚೀನ ವೃತ್ತಿಕಾರ ಹೆಸರೈತಿಲ್ಲ, ಅವನ ಹೆಸರ ಭರ್ತೃ ಪ್ರಪಂಚ. ಅವ ಪ್ರಾಚೀನ ವೃತ್ತಿ ಅಂತ ಒಂದು ಗ್ರಂಥ ಬರೆದಾನ. ಅಲ್ಲದೆ ಬ್ರಹ್ಮಸೂತ್ರಕ್ಕೆ ಟೀಕಾ ಬರೆದಾನ. ಆದ್ರ ಅವ ಹೇಳ್ತಾನೇನು ಅಂತಂದ್ರ ಸಮಸಮುಚ್ಚಯವಾದಿ. ವೇದಾಂತದಲ್ಲಿ ಒಂದನೇ ಕ್ರಮ ಸಮುಚ್ಚಯ, ಸಮಸಮುಚ್ಚಯ. ಸಮುಚ್ಚಯ ಅಂದ್ರೆ ಅಡ್ಡು ಮಾಡೋದು. ನಮ್ಗ ಕರ್ಮನು ಬೇಕು, ಜ್ಞಾನ ಬೇಕಲ್ಲ, ಹೌದು. ಆದ್ರೆ ನಾವು ಕೆಲವು ನಮ್ಮ ಕರ್ನಾಟಕದಲ್ಲೇ ಕೆಲವ್ರು ಏನದ ಸಮಸಮುಚ್ಚಯವಾಗಿ ಅದ. ಅವ್ರನ್ನ ಬಿಡೋದು. ಈ ಭರ್ತೃ ಪ್ರಪಂಚ ಟಿಪ್ಪಣಿಯಲ್ಲಿ ಏನ್ ಬರ ಜ್ಞಾನನು ಬೇಕ, ಕರ್ಮ ಸಾಯೋತನ ಬಿಡಲ್ಲ, ಸಾಯೋತನ ಕರ್ಮನು ಬೇಕ. ಇದಕ್ಕೆ ಸಮುಚ್ಚಯವಾದಿ ಅದ. ಆದರೆ ಅನರ್ಥ ಏನಾಗ್ತೈತಿ ಅಂತ ಕೇಳಿದ್ರ ಕರ್ಮ ಭೇದ ಬುದ್ಧಿಯಿಂದ ನಡೆಯುತ್ತದೆ. ಆ ಪರಮಾತ್ಮ ಬ್ಯಾರೆ. ಹೇ ಪರಮಾತ್ಮ, ನಿನಗೆ ನನ್ನ ನಮಸ್ಕಾರ, ನನ್ನ ಕೆಲಸ ಆಗಲಿ ಬೇಡ, ನನ್ನ ಕಾಪಾಡು ಅದಾನ, ಹೌದಿಲ್ಲ? ವೇದಾಂತ ಹೇಳ್ತದೆ ಆ ಪರಮಾತ್ಮನ ನೀ ಇಲ್ಲೇನ್ ಮಾಡ್ಬೇಕು? ಆ ಪರಮಾತ್ಮ ಇವ ನನ್ ಕಾಪಾಡಪ್ಪ ಅಂತ ಬೇಡ್ಕೋತಿರ್ತಾನ. ಯಾರಿಗ್ ಬೇಡ್ಕೋತಿ? ಅವನ ನೀ ಅದಿ ಅನ್ಕೊಡೋಣ. ಇಲ್ಲಪ್ಪ ಅನಿಸ್ತಾನ ನಾವು ಹಿಂಗೈತೆ ಅಲ್ಲ. ಅದಕ್ಕೆ ಅಡ್ಡು ಕೂಡ ನೆಲೆಕ್ ಬರುತ್ತದ. ಅದಕ್ಕ ನಮ್ಮ ವೇದಾಂತ ಅಂದ್ರ ಸರ್ವಸಾಧಾರಣವಾಗಿ ಆದಿಶಂಕರಾಚಾರ್ಯರನಿಗೆ, ಶಂಕರಾಚಾರ್ಯ ಗೊತ್ತದಲ್ಲ, ಶಂಕರಂ ಶಂಕರಾಚಾರ್ಯಂ ಹಿಡ್ಕೊಂಡು ಅವ್ರು ನಮಗ ಆದಿಗುರುಗಳು. ಅವ್ರ ತರುವಾಯ ಏನು ವೇದಾಂತ ಹಂಗ ಬಂದದ. ನಿಜಗೊಂಡರು ಸಿದ್ಧಾರೂಢರು ಎಲ್ಲರೂ ಒಂದು ಲೈನ್ ಅವ್ರದಾರೆ ವೇದಾಂತಿಗಳು ಇವರೆಲ್ಲ. ಆದ್ದರಿಂದ ಇವ್ರ ನೇಮ್ ಏನು ಅಂತ ಕೇಳಿದ್ರೆ ಕರ್ಮ ಮಾಡ, ಕರ್ಮ ಮಾಡ. ನಿಮಗೆ ಹೇಳ್ಬೇಕಂದ್ರೆ ಸಿದ್ಧಾರೂಢದಲ್ಲ, ಸಿದ್ಧಾರೂಢದ ಒಂದು ಆರತಿ ಕೆರೆಯಿಂದ ಸಿದ್ಧಾರೂಢ ಮೇಲೆ ಸಿದ್ಧಾರೂಢರ ಆರತಿ ನೀವು ಕೇಳಿ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ನರವಾರಕ್ಕೆ ನೀಂ ವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ, ಗುರುವರ ಮಂತ್ರವ ಬೋಧಿಸಿದೆ. ನೆರೆಘೋರ ಕಾಲನ ಬಾಧೆಯ ಬಿಡಿಸುವ ಉಪಾಯವ ತೋರಿಸಿದೆ. ಗುರುವರ ಸಿದ್ಧಾರೂಢ ಉಪಾಯವ ತೋರಿಸಿದೆ.
ಇದು ಒಂದು ಸ್ಟೆಪ್. ಉತ್ತಮರಿಗೆ ನಿಜ ತತ್ವಮಸೀಮಾ ವಾಕ್ಯವ ಬೋಧಿಸಿದಿ. ಹೇ ಗುರುವರ, ತತ್ವಮಸಿ ವಾಕ್ಯವ ಬೋಧಿಸಿದಿ. ಮಿಥ್ಯಾ ಮಾಯೆಯ ಭ್ರಾಂತಿಯ ಬೆಳೆಸಿ. ಅಂದ್ರ ಇಲ್ಲಿ ಏನೈತಿ ಅಂತ ಕೇಳಿದ್ರ, ನಾವೆಲ್ಲ ಸಿದ್ಧಾರೂಢ ಸಂಪ್ರದಾಯ ಹುಡಲ್ಲ, ಬರೇ ಸಿದ್ಧಾರೂಢಲ್ಲ. ಸಿದ್ಧಾರೂಢರು, ನಿಜಗುಣರು, ಶಂಕರಾಚಾರ್ಯ ತನಕ ಎಲ್ಲ ಪರಂಪರವಾದ. ಆದ್ದರಿಂದ ಈಗ ನಾ ಸಿದ್ಧಾರೂಢ ಆರ್ತಿ ಅಂದದ್ದು ಏನಂದ್ರ, ನರವಾರಕ್ಕೆ ನೀವರ ಪಂಚಾಕ್ಷರಿ ಬೋಧವ ಮಾಡಿಸಿದಿ ಅಂತೈತಲ್ಲ. ನರವಾರಕ್ಕೆ ಅಂದ್ರ ಸಾಮಾನ್ಯ ಜನರಿಗೆ, ಯಾರಿಗೆ ಶಾಸ್ತ್ರ ಪುರಾಣ ಗೊತ್ತಿಲ್ಲ ಅಂತ ಸಾಮಾನ್ಯ ಏನು ಗೊತ್ತಿಲ್ಲ ಅವಾಗ, ಅಂತವ್ರಿಗೆ ಪಂಚಾಕ್ಷರಿ ಬೋಧ, ನಮಃ ಶಿವಾಯ ಅಂತ ಪಂಚಾಕ್ಷರಿ ಬೋಧ ಮಾಡಿ. ಇನ್ನ ಅಂದ್ರ ಆ ಪಂಚಾಕ್ಷರಿ ಬೋಧ ಅದರಲ್ಲಿ ಆಮೇಲೆ ಎರಡನೇ ನುಡಿಯಲ್ಲಿ ಏನ್ ತಗೋತಾರೋ, ಉತ್ತಮರಿಗೆ ನಿಜ ತತ್ವಮಸಿ ಮಾ ವಾಕ್ಯವ ಬೋಧಿಸಿದೆ. ಗುರುವರ ವಾಕ್ಯವು ತತ್ವಮಸಿ ಮಾ ವಾಕ್ಯವ ಬೋಧಿಸಿದೆ. ಆಯ್ತಾ ಇಲ್ಲ? ಅಧಿಕಾರಾನುಸಾರ ಉಪದೇಶ ಅಂತಂದ್ರೆ, ಅದಕ್ಕ ಈಗ ಆ ಸಾಮಾನ್ಯರೇನದಾರಲ್ಲ ಅವ್ರಿಗೆ ಆ ಪಂಚಾಕ್ಷರಿ ಮಂತ್ರ ಉಪದೇಶ ಮಾಡಿ ಅವ್ರ ಪಾಪ ದೋಷಗಳನ್ನೆಲ್ಲ ಕಳೆದು ಬಿಡ್ತೀವಿ. ಆ ನಂತರ ಮುಂದ ಅವಾಗ ಅವಂಗ ತ್ವಂ ಅಸಿ, ತತ್ ಅಂದ್ರ ಪರಮಾತ್ಮ, ತ್ವಂ ಅಂದ್ರ ನೀ, ಅಸಿ ಅಂದ್ರೆ ಇದ್ದಿ. ಹೌದಿಲ್ಲ? ಡೈರೆಕ್ಟ್ ಆ ಪರಮಾತ್ಮನೇ ನೀ. ಆ ರೀತಿ ಎಲ್ಲಿ ಹೇಳೋ ತಾತ್ಪರ್ಯ ಇಷ್ಟೇ. ಕರ್ಮ ಉಪಾಸನೆಗಳು ಮೊದಲ ಅಂತಃಕರಣ ಶುದ್ಧಿಗಾಗಿ ಬೇಕು. ಅಂತಃಕರಣ ಶುದ್ಧ ಆದ ಮೇಲೆ ಅವರ ಅವಶ್ಯಕತೆ ಎಲ್ಲಿ ಬೆಟ್ಟು ಬಿಡುವೆ. ಈ ವಿಚಾರ ಸಾಗರ ಇನ್ನೂ ಹೇಳ್ತದೆ, ಸಾಧನ ಸಹಿತ ಕರ್ಮ ಸಬತ್ಯಾಗೆ ಲಕ್ಕಿ ವಿಷ ಸಮ ವಿಷಯನತೆ ಭಾಗೆ. ಏನತದ, ಎಲ್ಲಿ ಬಂದನಿ ದಿನ ಬಂದು ಸಿದ್ಧಾರೂಢ ನಮಸ್ಕಾರ ಮಾಡೋಕೆ ಅಷ್ಟು ನಿನ್ ಪಾಪ ಎಲ್ಲ ತೊಳೆದ ಹೋಗೈತು ನೀನ. ಅದಕ್ಕ ಮೊದಲೇನೈತಲ್ಲ, ನೀ ಮಾಡೋರಿದ್ರೆ ಕೆಲವರು ಏನ್ ಜಪ ಮಾಡ, ರುದ್ರಾಕ್ಷಿ ತಗೊಂಡ್ ಜಪ ಮಾಡ, ಮನೆ ಮಾಡ. ನಿಲ್ಕೊಂಡ್ರು ಉಪಾಯ ಹೇಳ್ಯಾರ. ನಿಲ್ಕೊಂಡ್ರು ಉಪಾಯ ಏನ್ ಹೇಳ್ಯಾರ? ಹರನಾಮವನ್ನು ಬಿಡದೆ ಜಪಿಸಬಲ್ಲವರಬಹುದು, ಮರಣ ಮಾಯ ಕರ್ಮ ಮರಪಾಶ ಬಂಧಬಹುದು, ದುರಿತ ಸಂಸಾರ ಸಂತಾಪ ಉಳಿದು ವರಭೋಗ ಮೋಕ್ಷಬಹುದು. ಶಿವ ಮಹಾದೇವ ಶಂಕರ ಶರ್ವ ಪಾರ್ವತಿದವು ನಂದೈವ ಮಹಾದೇವಿ ಶಾಂತ ಶಿವ ಸಮರ್ಥ ಪುರಾಂ ಭೋಜ ನಗಚಾಪ ನಿರ್ಮಲ ನಿರಾಂತಕ ನೀಲಕಂಠ. ಇಟ್ಟ ಇಲ್ಲ. ಈ ಹರನಾಮವನ್ನ ಬರೇ ಅಂದರೆ ಪಾಪದೋಷ ಎಲ್ಲ ತೊಳೆದು ಹೋಗ್ಬಿಟ್ಟಿರ್ತದೆ.
ಇನ್ನೂ ನಿನಗೆ ಬೇಕಂದ್ರೆ ರಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಣಾನ ಗಾನ ಪ್ರೀತಿ ಅಂಕೆಲ ಮಾಲಿನಿ ಮಹಾಮಾಯೆ ಮಾತಂಗಿ ಕ್ಲಿಂಕೆಲೆ ವರೇ ವರೆಣ್ಯ ಸಂಕಾರ ಸುಧನಿ ಶರ್ವಾಣಿ ಶಾರದೆ ಕ್ರೌ ಕೋಚ ಮುಖ್ಯಮಂತ್ರಾದಿ ದೇವತೆ ದೇವಿ 108 ಅವು 108 ತಂದೆ ಅಂದ್ರ ನಿನ್ನ ಅಂತಃಕರಣ ತಳ 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 ಎಲ್ಲ ಪಾಪ ದೋಷಗಳು ನಿವೃತ್ತಿಯಾಗಿ ನಿಮ್ಮ ಅಂತಃಕರಣ ಜ್ಞಾನಕ್ಕೆ ಯೋಗ್ಯತಾ ಬಂದು ಬಿಡ್ತದ. ಅದಕ್ಕೆ ನಿಲ್ಕೊಂಡು ಅದೇ ಹೇಳೋದನ್ನ ಆದ್ದರಿಂದ सर सर दोंडा सर म्यूट है सर मोबाइल ಮರ್ಗನ ಮತ್ ಮತ್ತೆ ಇಲ್ಲ ಈಗ ಕಿತ್ತು ಅದಕ್ಕೆ ಬ್ರಹ್ಮಾತ್ಮೆಯನ್ನು ಧ್ಯಾನ ಖರ್ಚಾಗೋದಿಲ್ಲ. ಅದಕ್ಕಾಗಿ ಮೊದಲ ಕರ್ಮ ಮಾಡಿ ಆ ನಂತರ ಧ್ಯಾನ ಬ್ರಹ್ಮಾತ್ಮ ಧ್ಯಾನ ಪಡ್ಕೊಳ್ಳೋದು ವೇದಾಂತದ ರೂಲ್ಸ್ ಐತಿ. ಏನ कोई कर्म उपासना सहित ಜ್ಞಾನ ಕೋ ಮೋಕ್ಷದಾಯ ತೋರ್ಗಿದ ಅಂದ್ರ ಅವ ಬರ್ತರು ಪ್ರಪಂಚನವ ಅವ ಸಮುಚ್ಚಯವ ಕರ್ಮನು ಬೇಕ ಜ್ಞಾನನು ಬೇಕ ಯಾಟು ಬೇಕ ಹೆಂಗ ತಾಕೆ ವಿಷಯ ಯುಕ್ತಿ ದೃಷ್ಟಾಂತ भी गई ಆ ಬರ್ತರು ಪ್ರಪಂಚ ಯುಕ್ತಿ ದೃಷ್ಟಾಂತವನ್ನು ಹೇಳ್ತಾರೆ. ಏನಂತ ದೃಷ್ಟಾಂತ ಕೊಡ್ತಾರೆ. जैसे आकाश में पक्षी का एक पंख से गमन हुए नहीं किंतु 2 पक्ष के गमन हुए, तैसे मोक्ष लोक को भी एक ध्यान रूप पक्ष से गमन हुए नहीं किंतु एक पक्ष तो उपासना से कर्म 2 पक्ष से ध्यान है. उपासना भी मानस क्रिया. ಏನ್ ಹೇಳಿದ್ರು? ಆ ಬರ್ತರು ಪ್ರಪಂಚ ಏನಲ್ಲ, ಜ್ಞಾನೂ ಬೇಕು ಕರ್ಮ ಬೇಕ. ಅವ್ ಏನು ಉದಾಹರಣೆ ಕೊಡ್ತಾನಂದ್ರ, ಒಂದು ಪಕ್ಷಿ ಆಕಾಶಕ್ಕೆ ಹಾರಬೇಕಾದ್ರ ಹೆಂಗ ಒಂದ ಪಂಕದಿಂದ ಹೋಗ್ತಾನ ಅವ ತನ ನಾನು ಏನ್ ಮತ್ತ ಹೌದ್ ಮತ್ ನಾ ತಿಳ್ಕೊಂಡ್ರಿ ಮತ್ ಒಂದ ಪಂಕದಿಂದ ಹೋಗೋದಿಲ್ಲ ಅದು. ಅದಕ್ಕ ಈ ಕಡೆ ಎರಡು ಪಂಚಾಂಗ ಬೇಕು. ಹಂಗ ಜ್ಞಾನನು ಬೇಕು ಕರ್ಮನು ಬೇಕು. ಎರಡು ಕುರಿತ ಮೋಕ್ಷಕ್ಕೂ ಅದಕ್ಕಾಗಿ ಈ ರೀತಿ ಅದಕ್ಕ ಅವ ಸಂಸ್ಕೃತದೊಳಗ ಒಂದು ಪ್ರಮಾಣ ಕೊಡ್ತಾ. ಏನ್ ಯಾರೋ ಬರ್ತರು ಪ್ರಪಂಚ ಟಿಪ್ಪಣಿಯಾಗಿ ಬಂದಾವ. ಉಭಾಭ್ಯಾಮೇವ ಪಕ್ಷಭ್ಯಾಂ ಯಥಾಖ್ಯೇ ಪಕ್ಷಿನೋ ಗತಿ ಅಂತ ಉದಾಹರಣೆ ಕೊಡ್ತಾರೆ. ಅಂದ್ರೆ ಒಂದು ಪಕ್ಷಿ ಉಭಾಭ್ಯಾಮ್ಯ ಪಕ್ಷಭ್ಯಾಂ ಅಂದ್ರೆ ಉಭಾ ಅಂದ್ರೆ ಎರಡು ಪಕ್ಷಗಳಿಂದ ಅದು ಮ್ಯಾಲೆ ಆಕಾಶಕ್ಕೆ ಹೋಗ್ತೈತೆ. ಹಂಗು ಕರ್ಮ ಜ್ಞಾನ ಎರಡು ಬೇಕ ಅಂತಾನ.
ಹೀಗೆ ಅದಕ್ಕೆ 381ನೇ ಟಿಪ್ಪಣಿ. अन्य दृष्टांत मತ್ತೊಂದು दृष्टांत ಕೊಡ್ತಾನ. जैसे सेतु के दर्शन से पाप का नाश हो जाए. 381 ಆ ಮೂರ್ನೂರ 81 ಮೇಲೆ ಟಿಪ್ಪಣಿ ಐತಿ. ಅದ ಅಂಕ ಏನ ನೋಡಿ. ಥ್ಯಾಂಕ್ ಯು. ಅಂದರೆ 381ನೇ ಅಂಕದಲ್ಲಿ ಈ ಮತ್ತೊಂದು ದೃಷ್ಟಾಂತ ಕೊಡ್ತಾನು ಅಂತ ಹೇಳಿದೆ. जैसे सेतु के दर्शन से पाप का नाश होवे, सो सेतु का दर्शन भी प्रत्यक्ष ध्यान है और श्रद्धा भक्ति सहित गमनादि नियम की अपेक्षा करे हैं. जो श्रद्धा आदि रहित पुरुष हुए ताको सेतु दर्शन से फल होवे नहीं. जैसे सेतु का प्रत्यक्ष ध्यान श्रद्धा नियम आदि का फल की उत्पत्ति में अपेक्षा है, तैसे ब्रह्म ज्ञान भी मोक्ष का फल की उत्पत्ति में कर्म उपासना की अपेक्षा करे हैं. ಏನ್ ಹೇಳ್ದ ಸೇತು ಕಾ ದರ್ಶನ ತೈತಿಲ್ಲ ನಿಮ್ ಪುಸ್ತಕ. ಹಂಗಂದ್ರೆ ಸೇತು ದರ್ಶನ್ ಅಂದ್ರೆ ಏನು? ಅಂದರೆ ರಾವಣ ಸೀತೆಯನ್ನು ತಗೊಂಡು ಹೋಗಿ ಲಂಕಾದಾಗಿತ್ತು. ಲಂಕಾ ಅಂದ್ರ ಎಲ್ಲೈತಿ ಹೆಂಗ ಅಂತಂದ್ರ ಭಾರತ್ ನಕಾಶಿ ನೋಡ್. ಭಾರತ್ ನಕಾಶಿ ಹಿಂಗಾಗಿ ಇಲ್ಲಿ ತನ ಐತಿ. ಅದ್ರ ತೆಳಗ ಒಂದು ತೆಂಗಿನಕಾಯಿ ಗತಿ ಹಿಂಗೈತಿ. ಒಂದಿಟ್ಟು ಬೆಟ್ಟ ಬ್ಯಾರೆ ಐತಿ ಅದು. ಭಾರತದ ತೆಳಗ ಕಡಿಗೆ ಅಲ್ಲಿ ಒಂದಿಟ್ಟು ಬಿಟ್ಟು ಅದು ತೆಂಗಿನಕಾಯಿ ಗತೆ ಹಿಂಗೈತಿ. ಅಂದ್ರ ಅದಕ್ಕ ಬಿಟ್ಟೈತಿ. ಅಲ್ಲಿ ಸಮುದ್ರ ಐತಿ. ಅದು ಬರೀ ಸಮುದ್ರ. ಆ ಗುಂಡಕ ತೆಳಗೆ ಏನೈತಿ, ಇದು ಭಾರತ ದೇಶ ಅಂತ ನಕಾಸಿ ಅದ್ರ ತೆಳಗ್ ಗುಂಡಕ್ಕಿದ್ದದ್ದು ಲಂಕಾ. ಆ ರಾವಣ ಸೀತೆಯನ್ನ ತಗೊಂಡು ಹೋಗಿ ಆ ಲಂಕಾದಾಗಿಟ್ಬಿಟ್ಟ. ಆಮೇಲೆ ಕಡಿ ಇವ್ ರಾಮ್ ಸೀತೆಯನ್ನು ಹುಡುಕ್ತಾ ಬಂದ್. ಅವಾಗ ಗೊತ್ತಾಯ್ತು ನಾವು ಲಂಕಾದಾಗ ಇಟ್ಟಾನು ಅಂತ. ಆ ಲಂಕಾಕ ಮತ್ತು ಈ ಕಡೆ ನಮ್ಮ ಭಾರತಕ್ಕ ಸಮುದ್ರ ಐತಿಲ್ಲ, ನಾನು ಸಮುದ್ರ ಅಲ್ಲಿ ಹೋಗೋದೆ ಅಂತೇಳಿ ಅದು ಬರೀ ಒಬ್ಬ ಹೋಗೋದಲ್ಲ. ಯಾಕಂದ್ರೆ ಇವನು ರಾವಣನು ಅವ್ರ ರಾಕ್ಷಸರ ಸೈನ್ಯ ಅಂತೇಳಿ ಇವ ವಾಲಿ ಸುಗ್ರರು ಇದು ಏನಂತೆಲ್ಲ ಇಲ್ಲಿ ಒಂದ್ ವಾನರ ಸೇನೆ ಇವ ತಯಾರು ಮಾಡ್ಯ ರಾಮ್. ಇವ್ರೆಲ್ಲ ಹೋಗ್ಬೇಕಲ್ಲ, ಮತ್ತ ಅಲ್ಲಿ ಒಂದು ಪೂರ್ ಕಟ್ಟಬೇಕಾತು. ಪೂರ್ ಕಟ್ಟಬೇಕಾದ ಅದಕ್ಕಾಗಿ
ಅಲ್ಲಿ ಸೇತುವೆ ಅಂದ್ರೆ ಪೂರ್ ಅದನ್ನ ನಮ್ಮ ಭಾರತಕ್ಕೂ ಮತ್ತು ಆ ಲಂಕಾಕ್ಕೂ ಪೂರ ಆವಾಜ್ ಆ ನಲ ಮತ್ತು ನೀಲ್ ಅಂತ ಇಬ್ರು ಅವರು ಇದು ಇದ್ರು. ಅವರು ಆ ಸಾಧು ಸತ್ಪುರುಷರು ಗಂಟ ತಗೊಂಡು ಹೋದ್ ಹೊಳ್ಯಾಗ ಕುಣಿಸಿದ ಹಿಂಗ್ ಮಾಡ್ತಿದ್ರು. ಅದನ್ನ ಆಯದಾಗ ಅವರು ಏನ್ ಅಂದ್ಬಿಟ್ರೆ ಅವಾಗ ನೀ ಮುಳುಗಿಸಿದ್ ಯಾವ್ದು ಮುಳುಗಬಾರ್ದು ಹೋಗ್ಬೇಕು ಅವ್ರು ಇದು ಮಾಡಿಬಿಟ್ರು. ಅದನ್ನ ಆ ರೀತಿ ಅವ್ರನ್ನ ಹಿಡ್ಕೊಂಡು ಅಲ್ಲಿ ಅವರು ವಾನರ ಸೇನೆ, ವಾನರ ಅಂದ್ರೆ ಮಂಗ್ಯ, ಆ ಸೇನೆ ರಾಮನ ಸೇನೆ ಅದು. ಅವ್ರು ಕಲ್ಲು ಹನುಮಂತ ಏನ್ ಮಾಡ್ಯಾವ ಆ ಕಲ್ಲಿನ ಮೇಲೆ ರಾಮ ಅಂತ ಬರ್ಯಾವ. ರಾಮ ಅಂತ ಬರ್ದು ಅದನ್ನ ಅವನ ಕೈ ಕೊಡ ಅವ ಹೋದ್ ಅಲ್ಲಿಡ ಅದು ನೀರ್ ಮೇಲೆ ತಿರುಗ ಮುಳುಗಂಗಿಲ್ಲ. ಹಿಂಗ ಮಾಡಿ ಪೂರ ಕಟ್ಟ್ಯಾರ. ಆ ಪೂರ ಸೀತೆಯನ್ನ ರಾವಣ ಕೂಡ ಯುದ್ಧ ಮಾಡಿ ತಂದು ಸೀತಾನ್ ತರಬೇಕಾಗಿ ಕಟ್ಟಿದ ಪೂರ್ ಯಾರು ಕಟ್ಟ್ಯಾರ? ರಾಮ್ ಅಂದ್ರ ಅವತಾರಿ. ಆದ್ದರಿಂದ ಅಲ್ಲೇನ್ ಸಂದರ್ಭ ಐತೆ ಅಂದ್ರ ಆ ಸೇತು ಅಂದ್ರೆ ಪೂರ್ ಕಟ್ಟೆ ಅದು ನೋಡಿ ಇದು ಶ್ರೀರಾಮ ಕಟ್ಟಿದಂತ ಪೂಲ್ ಅಂತೇಳಿ ಅದ್ರ ದರ್ಶನ ತಗೊಂಡು ನಮಸ್ಕಾರ ಮಾಡಿದ ಪುಣ್ಯವರ್ಧನ. ಮತ್ ಇದೇ ಬಿಡಿದ್ರೆ ಕಲ್ಲು ಹೊಟ್ಯಾರ, ಕಲ್ಲಿಂದ ಐತಿ ಅದೇನ ಒಂದು ಕಲ್ಲಿಂದ ಒಂದು ಪೂಲ್ ಕಟ್ಟ್ಯಾರ. ಎಷ್ಟಂದಿ ಪುಣ್ಯ ಬರ ಆ ರೀತಿ ಇವ್ರು ಹೇಳ್ತಾರೆ. ಬೆತ್ತೊಂದಟ್ಟಂತು ಅಂದರೆ ಮೊದಲೊಂದು 2 ಪಂಕ ದಿನ ಕಳ್ಸ್ಕೊಕತಿ, ಒಂದು ಟನ್ ಕೊಟ್ಟ. ಎಲ್ಲಿನೂ ಸೇತು ದರ್ಶನ ಮಾಡ್ಬೇಕಾದ್ರೆ ಶ್ರದ್ಧಾ ಭಕ್ತಿ ಬೇಕ. ಅವಾಗ ಅದು ಪುಣ್ಯ ಕಾರಣಕತಿ ಅಂತೇಳಿ ಇದನ್ನ ಹೇಳ್ಯಾನ. ಆದ್ರಿಂದ ಈ ಅಂತ ಕಡ್ಕಿ ಶುದ್ಧಿ ನಿಶ್ಚಲ್ತಾದ್ವಾರ ಕರ್ಮೋಪಾಸನ ಧ್ಯಾನಕ್ಕೆ ಅಂಗೀಕಾರಕ್ಕೆ. ಆದ್ದರಿಂದ ಶುದ್ಧ ಮತ್ತು ನಿಶ್ಚಲವಾದ ಕರ್ಮೋಪಾಸನಗಳಿಂದ ಅಂತಃಕರಣೆ ಅದು ಶುದ್ಧ ಆಕೈತಿ ಅಂತೇಳ. ಅಂದ್ರೆ ಅರ್ಥಾರ್ಥ ಏನಂದ್ರೆ ಇದು ಒಟ್ಟ ಅವರು ಅದನ್ನು ಬೇಕು ಇದನ್ನು ಬೇಕು, ಕರ್ಮನೂ ಬೇಕು ಜ್ಞಾನ ಬೇಕು ಅನ್ನೋದು ತಾತ್ಪರ್ಯ ಇಷ್ಟೇ. ಅದಕ್ಕಾಗಿ ಜೈಸೆ ಜ್ಞಾನಕ್ಕೆ ಹೇತು ಕರ್ಮೋಪಾಸನ ಅಂಗೀಕಾರ. ಅಂದ್ರೆ ಏನ್ ಹೇಳ್ತಾರ, ಜ್ಞಾನ ಆಗ್ಬೇಕಾದ್ರ ಕರ್ಮನೂ ಬೇಕು ಉಪಾಸನ ಬೇಕು. ಯಾಗೋ ಹಾಗೆ ತೈಸೆ ಜ್ಞಾನ ಕೇವಲ ಮೋಕ್ಷಕ್ಕೆ ಹೇತು ಅಂಗೀಕಾರ ಕಲಿಯು. ಅದರಂತೆ ಮೋಕ್ಷ ಆಗ್ಬೇಕಾದ್ರು ಕರ್ಮ ಜ್ಞಾನ ಯಾವುದು ಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. जल का सेचन वृक्ष की उत्पत्ति के हेतु है, पुरुष के फल की उत्पत्ति का भी हेतु है. वन के वृक्ष के जल सेचन बिना फल हुए सो वृक्ष के मूल से नीचे जल का है, यहाँ से फल हुए. जल के संबंध बिना वृक्ष की सूख जावे. फल हवे तो से कर्म उपासना ध्यान की
उत्पत्ति के हेतु है, ज्ञान का फल जो मोक्ष के लिए अंದ್ರ और कर्म उपासना ಯಾಟು ಬೇಕಾದ ಕರ್ಮವಾದಿಗಳು ಕರ್ಮನು ಬೇಕು ಉಪಾಸನ. ಯಾಕಂದ್ರೆ ಈಗ ಒಂದು ಗಿಡ ಬೆಳಿಬೇಕಾದ್ರೆ ನೀರ್ ಬೇಕು, ಗಿಡ ಬೆಳಿಬೇಕಾದ್ರೆ ಬೇಕು, ಆ ಗಿಡ ಹಣ್ಣು ಬಿಡ್ಬೇಕಾದ್ರೆ ನೀರ ಬೇಕ. ಹಂಗ ಮೋಕ್ಷನು ಫಲ ನಮ್ಗೆ ಸಿಗ್ಬೇಕಾದ್ರೆ ನೀ ಕರ್ಮನು ಮಾಡ ಉಪಾಸನಾನು ಮಾಡ, ಅಂದ್ರೆ ನೀನು ಲಾಭ ಏನ್ ಇದ ಕರೆ ತಿಳ್ಕೊಳ್ಳೋಣ, ಇದು ವೇದಾಂತದಲ್ಲ. ಆದ್ದರಿಂದ इस रीति से कर्म उपासना ध्यान तीनों मोक्ष के हेतु है. ये रीति कर्म उपासना ये रीति कर्म उपासना ध्यान तीनों मोक्ष का कारण है. ना कर्म उपासना ध्यान ಮೂರು ಬೇಕ ಅಂತಾರ ಅವರು. 383ನೇ अथवा कर्म उपासना ध्यान की रक्षा के हेतु है. तो कर्म उपासना ಏನದಾವಲ್ಲ, कर्म उपासना ಅವು ಧ್ಯಾನವನ್ನು ರಕ್ಷಣೆ ಮಾಡ್ತಾವ. ಅತಾರ सुळ्ळದು. ये तो है काय थे कर्म उपासना का ध्यानवान त्याग करे. ಈಗ ಧ್ಯಾನ ಆಗೈತಿಲ್ಲ, ಧ್ಯಾನ ಅದಾವ. कर्म उपासना ಬಿಟ್ಟಂದ್ರ उत्पन्न हुआ ध्यान भी जल के बिना नाश हो गए. ಉದಾಹರಣೆ ಕೊಡ್ತಾನು, ಗಿಡಕ್ಕೆ ನೀರು ಹಾಕೋತವಾದ ಅಂದ್ರ ಅದು ಗಿಡನು ಬೆಳಿತೈತಿ, ಫಲನು ಕೊಡ್ತೈತಿ. ಹಂಗ ನೀನು ಕರ್ಮನು ಮಾಡ ಉಪಾಸನವನ್ನು ಮಾಡ, ಎರಡೂ ಮಾಡಬೇಕು. ನೀ ಅದು ಮಾಡಲಿಲ್ಲ ಅಂದ್ರ ಆ ಧ್ಯಾನ ಏನಾಗೈತಲ್ಲ ನೀನ್ ಅದು ನಾಶ ಹೋಗ್ತತಿ ಅಂತ ಹೇಳಿ. ಇವು ಯಾವ ಕರೆ ಅಲ್ಲಿದು ಇದು ಶಂಕಾಕಾರನ ಮಾತೈತಿ. ಇದು ನೆಕ್ಸ್ಟ್ ಉಪರಾಟ ತಿಳ್ಕೊಂಡ್ ಕೂತ್ರೆ ಏನ್ ಮಾಡ್ತಿ? ಎಲ್ಲ ಗಚ್ಚ ಮಾತಂದ್ರ ಅಂತಃಕರಣ ಶುದ್ಧಿ ಕರ್ಮ ಮಾಡು, ಅಂತಃಕರಣ ನಿಶ್ಚಲತೆ ಸಲುವಾಗಿ ಉಪಾಸನಾ ಧ್ಯಾನ ಮಾಡು. ಮೋಕ್ಷ ಜ್ಞಾನದಿಂದ ಆಕೈತಿ. ನಮ್ಮ ವೇದಾಂತ ಇಟ್ಟಾಗಚ್ಚೆ ಇವು ಎಲ್ಲ ಮತ್ತೇನು ಉಪರಾಟ ತಿಳ್ಕೊಂಡು ಇದು ಆಗೋಗ್ಬೇಕಿ. ಕಾಯ್ದೆ शुद्ध अंतःकरण में ध्यान होवे, शुभ कर्म नहीं करे तो ಅಲ್ಲಿ और दोष होएगा. उपासना की साथे फेरी चंचल हो जा. मत ध्यान ಮಾಡೋದು ಬಿಟ್ಟರೆ ಮತ್ತೆ ಚಂಚಲ ಆಕತಿ, ಕರ್ಮ ಮಾಡೋದು ಬಿಟ್ಟೆ ಅಂದ್ರೆ ಮತ್ತೆ ಅಂತಃಕರಣ ಮಲಿನ ಆಕತಿ ಅಂತ ಹೇಳಿ ಹಿಂಗೆಲ್ಲ सूखी जावे. याते उत्पन्न हुआ ध्यान भी रहे नहीं. ನೋಡ್, ಧ್ಯಾನ ಒಮ್ಮೆ ಆಯ್ತಂದ್ರ ಕೆಲಸನ ಬಗೆಹರಿದಿರ್ತದೆ. ಇವ ಹೇಳ್ತಾನು ಅವಾಗ ಕರ್ಮ ಉಪಾಸನೆ ಮಾಡಿದ್ರ ಧ್ಯಾನ ಹಂಗ ನೀರಿಲ್ದ ಗಡಿ ಒಣಗಿ ಹೋಗ್ತದ ಗಿಡ, ಹಂಗ ಧ್ಯಾನ ಹೋಗ್ಬಿಡ್ತೈತೆ ಅಂತ ಇವ್ ಹೇಳ್ತಾನ. ಮರಳ ಶಾಸ್ತ್ರ ಅದು. ಇಂಥವ್ ಮತ್ತ ಮೂರನೇ ದುಷ್ಟಾಂತ ಕೊಡ್ತಾನ. ಬರೇ ಉತ್ಸಾಹ ತಗದು ಏನ್ ನಾಗಿಲ್ಲ ಎಷ್ಟು ಇಲ್ಲ, ಬರೀ ಮಂದಿ ಊರ್ ಕಸ ಹೊಡೆದಂಗೆ. ಬೇಸೆ ಸಂಸ್ಕಾರ ಅದಕ್ಕಾಗಿ ಇದು ಬಿಟ್ಬಿಡ. ಎಷ್ಟು ಆಗಿರತ್ತ ಸಂಸ್ಕಾರ ದನಿ ಒಂದು ಬಿದ್ದು ಹೋಗೈತೆ. ಶುದ್ಧ
ಟೈಮ್ ಅಂತೂ ಒಂದ್ 6 ತಾಸು ಆಗಿ ಹೋಗೈತಿ, ಧ್ವನಿ ಇಲ್ಲ, ಮತ್ ಮಹತ್ವದ ವಿಷಯನೂ ಇಲ್ಲ. ಆದ್ದರಿಂದ ಇಲ್ಲಿಗೆ ಇರ್ಲಿ. ಜೈ ಮಂಗಲಂ, ಜೈ ನಂ ಪಾರ್ವತಿ ಶಿವಾರ ಮಹಾದೇವಿ. ಸದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಗುರುನಾಥ